ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಒಂದು 4 ಗಂಟೆ ಆಗಿದೆ ಇಲ್ಲಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಅವರು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಲಿ. ಹಾಗೆ ನೀವು ನನ್ನ ವೀಡಿಯೋಸ್ ನೋಡೋ ಅಂಥವ್ರು ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಕೊನೆವರೆಗೂ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ವೀಡಿಯೋ ಓಪನ್ ಆಗಿದ ತಕ್ಷಣ ಇವರೆಲ್ಲ ಯಾರ್ಯಾರೋ ಇದಾರಲ್ಲ ಜೊತೆಯಲ್ಲಿ ಅಂತ ಅಂದ್ಕೊತಾ ಇರ್ಬೋದು. ಸೊ ಇವರೆಲ್ಲ ನನ್ನ ರೀತಿ ಕಂಟೆಂಟ್ ಕ್ರಿಯೇಟರ್ಸು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ರೀತಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡೋ ಅಂಥವ್ರು, ಯೂಟ್ಯೂಬಲ್ಲಿ ಅವರು ರವಿ ಜಮುನಾ ಅವರೊಬ್ಬರು ಮಾಡ್ತಾರೆ. ಸೊ ಇವರೆಲ್ಲ ಶಿರಾ ತಾಲೂಕವರು. ರಮೇಶ್ ಹೇಮಾವತಿ ಅವರು ನಿಮಗೆ ಗೊತ್ತೇ ಇರುತ್ತೆ. ರಮೇಶ್ ಗೌಡ ಹೇಮಾವತಿ ಅಂದರೆ ಇನ್ಸ್ಟಾದಲ್ಲಿ ಪರಿಚಯ ಇದ್ದೇ ಇರ್ತಾರೆ ನಿಮ್ಮೆಲ್ರಿಗೂ. ಅವ್ರದ್ದು ಆಂಧ್ರ ಹೇಮಾವತಿ ಬಂದುಬಿಟ್ಟು. ನಾನೀಗ ಹೇಮಾವತಿ ಎಂಜೇರು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಇವರೆಲ್ಲ ನಾವೆಲ್ಲ ಏನಕ್ಕೆ ಮೀಟ್ ಆಗಿದ್ದೀವಿ ಅಂದರೆ, ಇದು ಶಿರಾ ತಾಲೂಕು ದೊಡ್ಡಬಾಣಗೆರೆ ಅಂತಂದು ಒಂದು ಹಳ್ಳೀಲಿ ಇವತ್ತು ಜಾತ್ರೆ ಇದೆ. ಒಂದು ವೀಕಿಂದ ನಮ್ಮನ್ನು ಕರೀತಾ ಇದ್ರು, ನೀವು ಬರಲೇಬೇಕು ಅಂತ. ಅದಕ್ಕೆ ನಾವು ಹೋಗೋಣ ಅಂತಂದು ಬಂದಿದ್ದಾಯಿತು. ಇವತ್ತು ರಜೆ ಹಾಕ್ಬಿಟ್ಟು ನಮ್ಮ ಮನೆಯವರು ಮಧ್ಯಾಹ್ನ ಮೇಲೆ ಬಂದರು. ಹೋಗೋ ಇದಿರಲಿಲ್ಲ, ಏನಂದರೆ ದೇವ್ರ ಕಾರ್ಯಕ್ಕೆ, ದೇವ್ರ ಕೆಲಸ ಅಲ್ವಾ, ಅದಕ್ಕೋಸ್ಕರ ನಮ್ಮ ಕೆಲಸನೇ ಬಿಟ್ಬಿಟ್ಟು ಬಂದಿದ್ದೀವಿ. ಅವರು ಕೇಳಲಿಲ್ಲ ಬ್ರದರು, ಇಲ್ಲ ನೀವು ಬರಲೇಬೇಕು, ನಿಮ್ಮ ವೀಡಿಯೋಸಲ್ಲಿ ನಮ್ಮೂರಿನ ವೀಡಿಯೋ ಒಂದು ಇರಲೇಬೇಕು ಅಂತ ಹೇಳಿದ್ದಕ್ಕೆ ಸರಿ ಅಂತ ನಮ್ಮ ಮನೆಯವರೇ ಸ್ವಲ್ಪ ಬಿಡುವು ಮಾಡ್ಕೊಂಡು ಸ್ವಲ್ಪ ಇನ್ನೇನು ಮಾಡೋದು ಅಂತ 1 ಗಂಟೆವರೆಗೂ ಕೆಲಸ ಮಾಡಿ ಅವ್ರು ಬಂದಿದ್ದು. ನಾವು ಬರೋಷ್ಟರಲ್ಲಿ ಆಗಲೇ 4 ಕಾಲು ಆಗಿತ್ತು ಇಲ್ಲಿಗೆ ಹೇಮಾವತಿ ಬರೋಷ್ಟರಲ್ಲಿ ನಾವು ರೆಡಿ ಆಗಿಬಿಟ್ಟು. ಈಗ ಬಂದಿದ ತಕ್ಷಣ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಹೆಂಜೇರು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಹೇಮಾವತಿ ಅಂದರೆ ತುಂಬ ಪವರ್ಫುಲ್ ದೇವರು. ಹಾಗೆ ಎಲ್ರಿಗೂ ಗೊತ್ತಿರುವಂಥ ಊರಿದು ಹೇಮಾವತಿ. ಯಾಕೆಂದರೆ ಶಿವರಾತ್ರಿ ಹಬ್ಬದಲ್ಲಿ ತುಂಬ ಚೆನ್ನಾಗಿ ಜಾತ್ರೆನೂ ಮಾಡ್ತಾರೆ ದೊಡ್ಡದಾಗಿ. ನಾನು ವರ್ಷ ಬರ್ತೀನಲ್ಲ, ಆವಾಗ ಸ್ವಲ್ಪ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಮುಂಚೆ ನಾವು ಬರ್ತಾ ಇದ್ವಿ, ಆದರೆ ವೀಡಿಯೋಸ್ ನಾನು ಯೂಟ್ಯೂಬ್ ಚಾನಲ್ ಏನು ಸ್ಟಾರ್ಟ್ ಮಾಡಿರಲಿಲ್ಲ, ಹಾಗಾಗಿ ನಾನು ಆ ವೀಡಿಯೋಸ್ ಏನು ಶೇರ್ ಮಾಡ್ಕೊಂಡಿಲ್ಲ. ನಾನು ಯಾವಾಗ ಸ್ಟಾರ್ಟ್ ಮಾಡೋದು ಆವಾಗಿಂದ ನನ್ನ ಲೈಫಲ್ಲಿ ಏನೇ ಒಂದು ವ್ಯತ್ಯಾಸ ಆದ್ರೂ, ಸೊ ಏನೇ ಒಂದು ಆದ್ರೂ ನಾನೆಲ್ಲನೂ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈಗ ನಾನು ಈ ದೇವಸ್ಥಾನ ಇಲ್ಲಿಂದ ದರ್ಶನ ಮಾಡಿಕೊಂಡು ನಿಮಗೂ ದರ್ಶನ ಮಾಡ್ಸೋಣ ಅಂತ ಹತ್ರದಿಂದ ಬಂದಿದ್ದೀನಿ ಒಳಗಡೆ. ಇಲ್ಲಿ ಚೇಂಜ್ ಇರಲಿಲ್ಲ ನನಗೆ ಮಂಗಳಾರತಿ ತಟ್ಟೆಗೆ ಹಾಕೋಕ್ಕೆ. ಅದಕ್ಕೆ ರಮೇಶ್ ಗೌಡ ಅಣ್ಣ, ಸೊ ಅವರು ಹೇಮಾವತಿ ಅವರು, ತುಂಬ ಒಳ್ಳೆ ಮನಸ್ಥಿತಿ ಅಣ್ಣಂದು. ಅವರು ನನಗೆ ಚೇಂಜ್ ಕೊಟ್ಟರು. ಅಂದರೆ ಚೇಂಜ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಮುಂಚೆಯಿಂದನೂ ಅಷ್ಟೇ ತುಂಬ ಒಳ್ಳೆಯವರು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೋ ನಮ್ಮ ಮನಸ್ಸಿಗೆ ಆ ರೀತಿ ಅನಿಸುತ್ತೆ ಅಣ್ಣನ ನೋಡಿದ್ರೆ. ಇನ್ನೇನು ಜಾಸ್ತಿ ಪರಿಚಯ ಇಲ್ಲ, ಏನಿಲ್ಲ, 2ನೇ ಸಾರಿ ಮೀಟಪ್ ಆಗಿರೋದು ನಾವು ಅಷ್ಟೇ. ಆದ್ರೂ ಮನುಷ್ಯನ ಹೇಗೆ ಅಂತ ಒಂದು ನಿಮಿಷದಲ್ಲೇ ಮುಖ ನೋಡಿದ್ರೆ ಹೇಳ್ಬೋದಲ್ಲ, ಆ ರೀತಿ ಅವರ ನಡವಳಿಕೆ ಆಗಿರ್ಬೋದು, ಅವರ ಬಿಹೇವಿಯರ್ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತಾಗ್ಲೇ. ಸೊ ಅದಕ್ಕೆ ಹೇಳಿದೆ. ಈಗ ನಾವು ತೀರ್ಥ ಪ್ರಸಾದ ಎಲ್ಲ ತಗೊಂಡು ದೇವ್ರ ದರ್ಶನ ಕಣ್ಣು ತುಂಬಿಸ್ಕೊಂಡ್ವಿ. ನಾವು ಹತ್ರದಿಂದ ತುಂಬ ಚೆನ್ನಾಗಿ ನೋಡಿಕೊಂಡೆ ನಾನು. ಸೊ ನೀವು ಇಲ್ಲಿಂದನೇ ನೋಡಿಬಿಟ್ಟು ದೇವ್ರ ದರ್ಶನ ಮಾಡ್ಕೊಬಿಡಿ. ಹಾಗೆ ಪೂಜೆ ಎಲ್ಲ ಮಾಡಿ ನೋಡ್ಬೋದು. ಹೂವಿನಿಂದ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಹೆಂಜೇರು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ನಾನು ಚಿಕ್ಕವಳಿದ್ದಾಗ ನಮ್ಮ ಏರಿಯಾದಲ್ಲಿ ಅಂದರೆ ನಮ್ಮೂರವರೇ ಈ ದೇವಸ್ಥಾನಕ್ಕೆ ಅಂದರೆ ಮನೆ ದೇವರಾಗಿ ಪೂಜಿಸ್ತಾರಲ್ಲ, ಅವರು ಹೇಳ್ತಾ ಇದ್ರು ನಮ್ಮದು ದೇವರು ಹೇಮಾವತಿಯಲ್ಲಿದೆ ಹೆಂಜೇರು ಸಿದ್ದೇಶ್ವರ ಅಂತ. ಅವರು ಅಪ್ಪನಿಗೆ ಹೆಂಜೇರಪ್ಪ ಅಂತಂದೇ ಹೆಸರಿಟ್ಟಿದ್ರಲ್ಲ. ಆವಾಗ ನಾನು ಅಲ್ಲಿಂದ ಗೊತ್ತಾಗಲಿ ನಾನು ನೋಡಿರಲಿಲ್ಲ. ನೋಡಿರೋದೇ ಒಂದು 3-4 ವರ್ಷದಿಂದ ಅಷ್ಟೇ ದೇವ್ರನ್ನ. ಈಗ ಚೆನ್ನಾಗಿ ಕಣ್ಣು ತುಂಬ ನೋಡಿದ್ದಾಯಿತು. ಇಲ್ಲಿ ನೋಡಿ ಎಲ್ಲ ಫುಲ್ಲು ದೇವಸ್ಥಾನ. ಇದು ಹಳೇ ದೇವಸ್ಥಾನ, ಎಷ್ಟು ಶತಮಾನಗಳ ಹಿಂದೆ ಇದ್ದಿದ್ದು ದೇವಸ್ಥಾನ ಇದು. ರಾಜರೆಲ್ಲ ಆಳ್ತಾ ಇದ್ರಲ್ಲ ಅವಾಗ ಕಟ್ಟಿರುವಂಥ ದೇವಸ್ಥಾನಗಳಿವು. ಎಲ್ಲ ಕಲ್ಲಿನಿಂದ ಕಟ್ಟಿರೋವಂಥದ್ದು. ಯಾವ ಥರ ಮಳೆ ಬಂದರು ಏನು ಬಂದರು ಅಲಗಾಡಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೇನೆ ಅದೇ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ ನಾನು. ಅದಕ್ಕೆ ರಮೇಶ್ ಅಣ್ಣನೂ ಹೇಳ್ತಾ ಇದ್ರು ಹೌದು ಅಂತಂದು. ಹಾಗೆ ಇಲ್ಲಿಂದ ದೇವ್ರ ದರ್ಶನ ಮಾಡ್ಕೊಂಡು ನಾವು ಹಿಂದ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಲೆಫ್ಟ್ ಸೈಡ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಲ್ಯಾಣಿ ಇದೆ. ಹಾಗೆ ಹಿಂದೆ ಇನ್ನೂ ಶಿವ ಲಿಂಗಗಳ ದೇವಸ್ಥಾನ ಎಲ್ಲ ಇದ್ದಾವೆ, ತೋರಿಸ್ತೀನಿ ನಿಮಗೆ ಒಂದೊಂದಾಗಿ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಅಲ್ಲಿ ನಿಂತು ನೋಡ್ತಾ ಇದ್ರು ಕಲ್ಯಾಣಿಯಲ್ಲಿ ನೀರಿದೆಯೇನೋ ಅಂತ. ಒಂದು ಸ್ವಲ್ಪ ಇದೆ ಅಂತ ಅಂದರು. ಅದಕ್ಕೆ ಈಗ ಹಿಂದ್ಗಡೆ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಹೋಗೋಣ ಅಂತಂದು. ಸೊ ಈ ರೀತಿ. ಇನ್ನೊಂದು, ನಾನು ಯಾವುದೇ ಥರ ಈ ಥರ ವೀಡಿಯೋಸ್ ಯಾವ್ದು ಹಾಕಿದ್ರೂ ಜನ ಇಷ್ಟಪಡಲ್ಲ. ಅದೇನೋ ನನಗೆ ಗೊತ್ತಾಗ್ತಿಲ್ಲ. ಅದೇ ನನಗೆ ಕನ್ಫ್ಯೂಸಲ್ಲಿದ್ದೀನಿ ನಾನು. ಮನೆಯಲ್ಲಿ ವ್ಲಾಗ್ಸ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ನೋಡ್ತಾರೆ. ನಾನು ಹೊರಗಡೆ ಬಂದು ಈ ರೀತಿ ದೇವಸ್ಥಾನಗಳಂತೆ ಒಂದು ಹೆಸರಾಗಿರುವ ತಾಣಗಳು, ಪ್ರಸಿದ್ಧ ತಾಣಗಳಿರ್ತಾವಲ್ಲ, ಅಂಥವೇನು ತೋರಿಸಿದ್ರು ನನ್ನ ವೀಡಿಯೋಸಲ್ಲಿ ಓಡಲ್ಲ ಅವು. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಜನ ಹೇಳ್ತಾರೆ, ನೀವು ಹೊರಗಡೆ ಹೋಗ್ಬಿಟ್ಟು ಈ ರೀತಿ ದೇವಸ್ಥಾನಗಳಂತೆ ಅಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳು ತೋರಿಸ್ಬೇಕು, ನೀವು ಬರೀ ಮನೆಯಲ್ಲೇ ತೋರಿಸ್ತೀರಾ ಅಂತ ನಂತಾರೆ. ಆದರೆ ನನ್ನ ಐಡಿಯಲ್ಲಿ ಈ ಥರ ಪ್ಲೇಸಸ್ ತೋರಿಸೋದಾಗಿರ್ಬೋದು, ಇಲ್ಲ ದೇವಸ್ಥಾನಗಳು ತೋರಿಸೋದಾದ್ರು ಯಾವುದೂ ರೀಚ್ ಆಗಲ್ಲ ವೀಡಿಯೋ. ನನ್ನ ವೀಡಿಯೋಸಲ್ಲಿ ರೀಚ್ ಆಗೋದೇ ನನ್ನ ಮನೆ ವ್ಲಾಗ್ಸು ಅಷ್ಟೇ.
ಆದ್ರೂ ನಾನು ದೇವ್ರಿಗೆ ಅಂತ ಬಂದಾಗ ದೇವ್ರ ವಿಡಿಯೋ ಮಾಡಲೇಬೇಕಾಗುತ್ತೆ. ಆದರೂ ನನಗೆ ಇದರಿಂದ ನನಗೆ ಏನು ಇದಿಲ್ಲ. ಸೊ ಆದ್ರೂ ನನಗೆ ಬಂದಿದ್ದೀನಲ್ಲ ಇವತ್ತು, ನನ್ನ ಲೈಫ್ ಸ್ಟೈಲ್ ತೋರಿಸ್ಲೇಬೇಕು. ನಾನು ಎಲ್ಲಿ ಹೋಗಿದ್ದೀನಿ, ಏನು ಮಾಡಿದೆ, ಎಲ್ಲಿ ಬಂದೆ ಅನ್ನೋದು ತೋರಿಸ್ಲೇಬೇಕಾಗುತ್ತೆ. ಅದಕ್ಕೆ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ನೀವು ಕೇಳ್ತೀರಾ, ಅದಕ್ಕೋಸ್ಕರ ಮುಂಚೆನೇ ಹೇಳ್ತಾ ಇದ್ದೀನಿ. ಇದು ಬ್ಲೌಸ್ ಬಂದುಬಿಟ್ಟು ನಾನು ಮೀಶೋ ಅಲ್ಲಿ ತೊಗೊಂಡಿರೋವಂಥದ್ದು. ಇದು ಸ್ವಲ್ಪ ಡೀಪ್ ಜಾಸ್ತಿನೇ ಇದೆ ಬ್ಯಾಕ್ ಸೈಡು, ಆದರೂ ನಾನು ಸೈಡಲ್ಲಿ ಸ್ವಲ್ಪ ಹಿಡ್ಸಿದ್ದೀನಿ, ಆದ್ರೂ ಸ್ವಲ್ಪ ಡೀಪ್ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಉದ್ದ ಹೇರ್ ಬೆಳೆದ್ರೆ ಸರಿ ಹೋಗುತ್ತೆ. ಹೇರ್ ಆ ರೀತಿ ಬಿಟ್ಬಿಟ್ರೆ ಕವರ್ ಆಗಿಬಿಡುತ್ತೆ. ಇನ್ನೊಂದು 5-6 ಮಂತಲ್ಲಿ ಇನ್ನೊಂದು ಇಂಚಷ್ಟು ಹೇರ್ ಬಂದುಬಿಡುತ್ತೆ, ಬೆಳೆಯುತ್ತೆ. ಆವಾಗ ಸ್ವಲ್ಪ ಕವರ್ ಆಗಿಬಿಡುತ್ತೆ, ಡೀಪ್ ಅನ್ನೋದು ಜಾಸ್ತಿ ಕಾಣಿಸಲ್ಲ. ಸ್ಯಾರಿ ಬಂದುಬಿಟ್ಟು ನಾನು ಸಹಸ್ರ ಕಲೆಕ್ಷನ್ಸಲ್ಲಿ ತೊಗೊಂಡಿರೋದು ಪಾವಗಡದಲ್ಲಿ. ಪ್ಲೈನ್ ಸ್ಯಾರೀಸ್ ತುಂಬ ಚೆನ್ನಾಗಿರ್ತವೆ ಅಲ್ಲಿ. ನಾನಿಲ್ಲಿ 2 ಸ್ಯಾರಿ ತೊಗೊಂಡಿದ್ದೀನಿ, ಗ್ರೀನ್ ಒಂದು ಮತ್ತು ಇದೊಂಥರ ಸ್ಕೈ ಬ್ಲೂ ಕಲರ್ ಬರುತ್ತೆ. ಭಾಳ ಚೆನ್ನಾಗಿ ಕಾಣುತ್ತೆ. ಒಂಥರ ಸ್ಪೇಸ್ ಸಿಲ್ಕ್ ಸ್ಯಾರಿ ಕಾಣುತ್ತಲ್ಲ, ಆ ರೀತಿಯೇ ಕಾಣಿಸುತ್ತೆ. ಆದರೆ ಪ್ಲೈನ್ ಸ್ಯಾರಿ ಇದೆಲ್ಲ 5-4 ಈ ಥರ 400, 500, 600 ಈ ರೀತಿ ಸಿಗುತ್ತೆ. ಭಾಳ ಚೆನ್ನಾಗಿರುತ್ತೆ ವೇರ್ ಮಾಡೋಕ್ಕೆ. ಆದರೂ ನಮ್ಮ ಮನೆಯವ್ರು ಇದೇನು ಸಿಂಪಲ್ ಆಗಿದೆ, ಚೆನ್ನಾಗಿರೋದು ಹಾಕೋ, ಜಾತ್ರೆಗೆಲ್ಲ ಹೋಗ್ತಾ ಇರೋದಂದ್ರು. ಇಲ್ಲ, ಜಾತ್ರೆಯಲ್ಲಿ ಧೂಳು ಎಲ್ಲ ಜಾಸ್ತಿ ಇರುತ್ತೆ, ಅದಕ್ಕೆ ಪರವಾಗಿಲ್ಲ, ಇದೆ ಚೆನ್ನಾಗಿದೆ ಬಿಡು ಅಂತ ಹಾಕ್ಕೊಂಡೆ. ಆಮೇಲೆ ನಾನು ಇನ್ಸ್ಟಾದಲ್ಲಿ ಸ್ಟೋರಿಗೆಲ್ಲ ಹಾಕಿದ್ಮೇಲೆ ಬರೀ ಸ್ಯಾರಿ ಬ್ಲೌಸ್ ಬಗ್ಗೆನೇ ಕೇಳ್ತಾಯಿದ್ರು. ಆವಾಗ ನಮ್ಮ ಮನೆಯವರೇ ಹೇಳ್ತಾವ್ರೆ, ಅದೇನೋ ಅಂತಾರಲ್ಲ, ನೀನು ಏನು ಹಾಕ್ಕೊಂಡ್ರು ಕೇಳ್ತಾರೆ ಬಿಡು, ನೀನು ಏನು ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ ಅಂತಂದು ಹೇಳಿದ್ರು. ಹಾಗೆ ಇನ್ನು ಒಳಗಡೆ ಬಂದ್ವಿ ನೋಡಿ. ಇಲ್ಲಿ ಲಿಂಗ, ಒಂದು ದೇವಸ್ಥಾನ ಇದೆ ಲಿಂಗದು. ಇಲ್ಲಿ ನೋಡಿಬಿಟ್ಟು ಇಲ್ಲೊಂದು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಹಾಗೆ ನಾನು ಕುಂಕುಮ ಇಟ್ಕೊಂಡೆ, ನಮ್ಮ ಮನೆಯವ್ರಿಗೆ ಇಟ್ಟಿರಲಿಲ್ಲ. ಅವರು ಪಾಪ ಎಷ್ಟೊತ್ತಿದ್ರು ಸ್ವಲ್ಪ ವೀಡಿಯೋ ಕವರ್ ಮಾಡೋದ್ರಲ್ಲೇ ಬ್ಯುಸಿಯಾಗಿರ್ತಾರೆ. ಅವರು ವೀಡಿಯೋ ಮುಂದೆ ಬರೋದಾಗಿರ್ಬೋದು. ನಾನೇ ಒಂದು 2 ಸರಿ ಕವರ್ ಮಾಡಿದೆ, ಕೊಡಿಲಿ ನಾನು ಕವರ್ ಮಾಡ್ತೀನಿ ಅಂತಂದು. ಅವ್ರು ಮುಂದೆ ನಡ್ಕೊಂಡು ಹೋಗ್ತಾಯಿದ್ರು, ಅವಾಗ ಸ್ವಲ್ಪ ಕವರ್ ಮಾಡಿದೆ. ಕ್ಯಾಮ್ರಾಮೇನ್ ಅಷ್ಟೇ, ಸೊ ಏನಿದ್ರು ನನ್ನನ್ನು ತೋರ್ಸೋಕ್ಕೆ, ವೀಡಿಯೋನ ತೋರ್ಸೋಕ್ಕೆ ಹಿಂದೆ ಇರ್ತಾರೆ, ಅವ್ರು ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ನಮ್ಮ ಮನೆಯವ್ರಿಗೂ ಅದರಲ್ಲಿ ಸ್ವಲ್ಪ ಫ್ಯಾಷನ್ ಇದೆ, ವೀಡಿಯೋ ತೆಗೆಯೋದ್ರಲ್ಲಿ ತುಂಬ ಚೆನ್ನಾಗಿ ತಕ್ಕೊಡ್ತಾರೆ ವೀಡಿಯೋ. ಎಲ್ಲೇ ಆಗಿರ್ಬೋದು, ಶೇಕ್ ಮಾಡೋದಾಗಿರ್ಬೋದು, ಹೆಂಗಂದ್ರಂಗೆ ಫಾಸ್ಟಾಗಿ ಹೋಗೋದಾಗಿರ್ಬೋದು, ಆ ರೀತಿ ಏನೂ ಮಾಡಲ್ಲ. ಸೊ ಯಾವ ರೀತಿ ತೆಗಿಬೇಕೋ ಅದೇ ರೀತಿ ತಕ್ಕೊಂಡು ಹೋಗ್ತಾ ಇರ್ತಾರೆ. ನನಗೆ ನಮ್ಮ ಮನೆಯವ್ರು ವೀಡಿಯೋ ಮಾಡೋದು ಬಿಟ್ಟರೆ ಇನ್ಯಾರು ಮಾಡೋದು ನನಗೆ ಇಷ್ಟ ಆಗಲ್ಲ. ಅಂದರೆ ನನಗೆ ವೀಡಿಯೋ ಕವರ್ ಮಾಡೋದು ಹೇಳ್ತಾ ಇರೋದು, ನಾನು ಬೇರೆ ಯೂಟ್ಯೂಬರ್ಸ್ಗೆಲ್ಲ ಹೇಳ್ತಾ ಇರೋದು. ಈಗ ನನ್ನ ಮಕ್ಕಳು ಮಾಡಿಕೊಟ್ರೆ ನನಗೆ ಅದು ಇಷ್ಟ ಆಗಲ್ಲ, ಆ ರೀತಿ ಹೇಳ್ತಾ ಇದ್ದೀನಿ. ನಮ್ಮ ಮನೆಯವ್ರು ಕವರ್ ಮಾಡೋದು ತುಂಬ ಚೆನ್ನಾಗಿ ಕವರ್ ಮಾಡಿಕೊಡ್ತಾರೆ. ಇಲ್ಲಿಂದ ಈಗ ನಾವು ನೆಕ್ಸ್ಟು ಹೊರಡೋದೆ ಆ ಊರಿಗೆ. ಇಲ್ಲಿ ದೇವಸ್ಥಾನಗಳಿಗೆಲ್ಲ ಸುತ್ತಾಡ್ಕೊಂಡು ತುಂಬ ಚೆನ್ನಾಗಿದೆ ನೋಡುವಂಥ ಪ್ಲೇಸಸ್ ಇಲ್ಲಿ ಈ ದೇವಸ್ಥಾನ ಹತ್ರ. ಹಾಗೆ ಹೊರಗಡೆ ಬಂದ್ವಿ. ಇಲ್ಲಿ ಫೀಲ್ಡ್ ನೋಡ್ಬೋದು, ಎಷ್ಟೊಂದು ಫೀಲ್ಡ್ ಇದೆ, ದೇವಸ್ಥಾನದ್ದು ಇದೆಲ್ಲ ದಾರಿ. ಮುಂಚೆಯಿಂದ ಅದೇ ರೀತಿ ಕಾಪಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಹಿಂದೆ ಎಲ್ಲ ಸುಮ್ಮನೆ ಹಿಂಗೆ ಕಟ್ಕೊಬಿಟ್ರೆ ನಮ್ಮದೇ ಇದು ದಾರಿ ಅಂದರೆ ಮುಗೀತು, ಆ ರೀತಿ ಎಲ್ಲ ಇದ್ದಿದ್ದು. ಅಂಥ ಟೈಮಲ್ಲೂ ಇದು ದಾರಿ ಏನು ಜಾಗ ಬಿಟ್ಕೊಡ್ದೇನೆ ದೇವಸ್ಥಾನಕ್ಕೆ ಅಂತ ಊರಿನವರೆಲ್ಲ ಕಾಪಾಡ್ಕೊಂಡು ಬಂದವ್ರೆ. ನಿಜ ತುಂಬ ಖುಷಿ ಅನ್ನಿಸ್ತಿದ್ದು ನೋಡಿಬಿಟ್ಟು ನನಗೆ. ಇಷ್ಟೊಂದು ಪ್ಲೇಸು, ಜಾತ್ರೆ ಆದರೆ ಎಷ್ಟು 1000 ಲಕ್ಷ ಜನ ಬೇಕಾದರೂ ಇಲ್ಲಿ ಕೂತ್ಕೋಬೋದು, ನಿಂತ್ಕೋಬೋದು, ಅಷ್ಟೊಂದು ಪ್ಲೇಸ್ ಇದೆ. ಭಾಳ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ದೇವಸ್ಥಾನಕ್ಕೆ ಇದು ಹಂಗೆ ಉಳ್ಕೊಂಡಿದೆ ಅವಾಗಿಂದನೂ. ಹಾಗೆ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಇಲ್ಲೇ ದೊಡ್ಡ ಬಾಣಗೆರೆ, ಶಿರಾ ತಾಲೂಕು ದೊಡ್ಡ ಬಾಣಗೆರೆ ಅಂತಂದು ಹಳ್ಳಿ. ಇಲ್ಲಿ ಹೊಸದಾಗಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಬಿಟ್ಟು ಪ್ರತಿಷ್ಠಾಪನೆ, ಪೂಜೆಗಳು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾವ್ರೆ. ಆಗಲೇ ಒಂದು 2-3 ದಿನದಿಂದ ಜಾತ್ರೆ ಆಗಿದೆ. ನಾವು ಬಂದಿದ್ದು ಜ್ಯೋತಿಗಳ ದಿನ, ಆರತಿಗಳು ಕಟ್ತಾರಲ್ಲ ಅವತ್ತಿನ ದಿನ ಬಂದಿದ್ದೀವಿ. ಬ್ರದರ್ ಅವರಂತೂ ಬಿಡಲೇ ಇಲ್ಲ. ಸುಮಾರು ಅಂದರೆ ಅದೆಷ್ಟು ಸಾರಿ ಫೋನ್ ಮಾಡೋಕ್ಕೋದ್ರೆ ಗೊತ್ತಿಲ್ಲ ಆಗಲಿ, ಇಲ್ಲ ನೀವು ಬರಲೇಬೇಕು ಅಂತ. ಹಿಂಗೆ ಕೆಲಸ ಇದೆ ಅಂದರು, ಇಲ್ಲ ಬರಬೇಕು ಅಂತ ಅಂದರು. ಇನ್ನೇನು ಮಾಡೋದು ಅಂತ ಸರಿ ಅಂತ ನಮ್ಮ ಮನೆಯವರೇ ಅರ್ಥ ಮಾಡ್ಕೊಂಡು, ಸರಿ ಆಯಿತು ಹೋಗಿ ಬರೋಣ ಬಾ ಅಂತಂದು ಬಂದರು. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಜ್ಯೋತಿಗಳು ನೋಡ್ಕೊಂಡು ಆರತಿಗಳು ಇಲ್ಲಿಗೆ ಬಂದ್ವಿ ದೇವಸ್ಥಾನ ಹತ್ರ. ಯಾಕಂದರೆ ಇನ್ನು ಆರತಿಗಳು ಬಂದಾಗ ದರ್ಶನ ಮಾಡ್ಕೊಳಕ್ಕಾಗಲ್ಲ ದೇವ್ರ ಹತ್ರ ಹೋಗ್ಬಿಟ್ಟು. ಈಗ ಫಸ್ಟು ನಾವು ದರ್ಶನ ಮಾಡ್ಕೊಂಡು ಸೈಡಿಗೆ ನಿಂತ್ಕೊಂಡ್ರೆ ಆಮೇಲೆ ಆರತಿಗಳು ಬರಬೇಕಾದ್ರೆ ಚೆನ್ನಾಗಿರುತ್ತೆ ಎಲ್ಲ ಕವರ್ ಮಾಡೋಕ್ಕೆ, ನಿಮಗೆ ತೋರ್ಸೋಕ್ಕೆ ಅಂತ. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ವೀರಗಾಸೆ ಕುಣಿತ ಅಂತ ಇರುತ್ತಲ್ಲ, ಅವರು ಬಂದಿದ್ರು. ಅಲ್ಲಿ ಎಂಟ್ರೆನ್ಸ್ ದೇವಸ್ಥಾನ ಹತ್ರ ಇದು ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಇಲ್ಲೇ ಪಕ್ಕನೇ ಮನೆ. ಊಟ ಮಾಡಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾವ್ರೆ. ನನಗೆ ಊಟ ಬೇಡ, ಒಂದು ಗ್ಲಾಸ್ ನೀರು ಬೇಕು, ಬಾಯಾರಿಕೆ ತುಂಬ ಆಗಿತ್ತು, ಬಿಸಿಲು ಜಾಸ್ತಿ ಇದೆಯಲ್ಲ ಅದಕ್ಕೆ. ನನಗೆ ನೀರು ಕೊಡ್ರಿ ಅಂತ ಹೋಗ್ಬಿಟ್ಟು ನೀರು ಕುಡ್ಕೊಂಡು ಹಾಗೆ ಹೊರಗಡೆ ಬರ್ತಾ ಇದ್ದೀವಿ. ಸೊ ಇವರೆಲ್ಲ ಒಬ್ರಿಗೊಬ್ರು ಮಾತಾಡ್ಕೊಂತವ್ರೆ. ಅಕ್ಕ ಬಂದಿದ್ದಾರೆ, ವಿಡಿಯೋ ಮಾಡ್ತಾರಲ್ಲ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಂತ. ಬ್ರದರ್ ಅವರೇ ನಮ್ಮನ್ನು ಕರೆದಿದ್ದು. ಅಲ್ಲಿಂದ ಈಗ ನೆಕ್ಸ್ಟ್ ಇಲ್ಲಿ ವೀರಗಾಸೆ ಕುಣಿತ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿರುತ್ತೆ. ಇವರು ಒಂಥರ ನೋಡೋಕೆ ತುಂಬ ಖುಷಿ ಅನಿಸುತ್ತೆ. ಅಲ್ಲಿಂದ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಬರೋಷ್ಟಲ್ಲಾಗಲೇ ಪೂಜೆಗಳು ಎಲ್ಲ, ಹೋಮಗಳು ಎಲ್ಲ ನಡೆದೋಗಿತ್ತಾಗಲೇ ಮುಗಿದಿತ್ತು. ಈಗ ಅದಕ್ಕೆ ನಾವು ಫೈನಲಿ ಬಂದು ದೇವರ ದರ್ಶನ ಆದರೂ ಮಾಡ್ಕೊಳ್ಳೋಣ ಅಂತಂದು. ಏನಾದರೂ ನನಗೆ ಈ ಥರ ಇಂಪಾರ್ಟೆಂಟ್ ಇರಬೇಕಾದ್ರೆ ನಮ್ಮ ಮನೆಯವ್ರ ಕೆಲಸ ಇರುತ್ತೆ. ಇನ್ನು ಮಿಕ್ಕಿ ಟೈಮ್ ಫ್ರೀಯಾಗೇ ಇರ್ತೀವಿ. ಆ ಟೈಮಲ್ಲಿ ಏನೂ ಫಂಕ್ಷನ್ಸು ಬರಲ್ಲ, ಈ ಥರ ಹಬ್ಬಗಳು ಜಾತ್ರೆಗಳೇನೂ ಬರಲ್ಲ. ಈ ನಡುವೆ ಆ ರೀತಿ ಆಗೋಗಿದೆ, ಅದಕ್ಕೆ ಜಾಸ್ತಿ ಎಲ್ಲೂ ಹೋಗ್ತಾ ಇಲ್ಲ ನಾವು.
ಏನು ಮಾಡೋಣ, ಆ ಟೈಮಲ್ಲಿ ನಮ್ಗೆ ಅದೃಷ್ಟ ಇಲ್ಲ ಅಂದ್ಕೋಬೇಕಷ್ಟೇ. ಈಗ ನೋಡಿ ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ತಾ ಇದ್ದೀವಿ. ಆ ದೇವರು ಎಲ್ರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಆಂಜನೇಯ ಸ್ವಾಮಿ ಭಕ್ತಿ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಮಹಿಮೆ ಯಾವ ರೀತಿ ಇರುತ್ತೆ ಆಂಜನೇಯ ಸ್ವಾಮಿದು ಅಂತ ನಾನು ಎಕ್ಸ್ಟ್ರಾ ಹೇಳೋ ಅವಶ್ಯಕತೆ ಏನಿಲ್ಲ. ಈಗ ಇನ್ನೂ ದೇವರುಗಳೆಲ್ಲ ಈ ಕಡೆ ಹೊಸದಾಗಿ ಎಲ್ಲ ನಿರ್ಮಾಣ ಮಾಡಿದ್ದಾರೆ, ಅಂದರೆ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ ದೇವಸ್ಥಾನ, ನಿಜವಾಗ್ಲೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಈ ರೀತಿ ದೇವಸ್ಥಾನ ಇರಬೇಕು ಊರಿಗೊಂದು. ಎಷ್ಟಾಗಿದೆಯೋ ಗೊತ್ತಿಲ್ಲ, ಆಗಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ದೇವಸ್ಥಾನದ ಪಕ್ಕನೇ ನೀವು ನೋಡ್ತಾ ಇರ್ಬೋದು, ಎದುರು ಕಂಬ ಅದು ಇದೆಲ್ಲ ಕಂಬ, ಅಲ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಇಲ್ಲೂ ಸಿಕ್ಕಿದ್ರಲ್ಲ, ಇವರು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊತಾ ಇದ್ರು. ಹಾಗೆ ದೇವ್ರಿಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಹೂವಿನಿಂದ ಅಲಂಕಾರ ಮಾಡಿದಾರಲ್ಲ ಆಂಜನೇಯ ಸ್ವಾಮಿ. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಹಾಗೆ ಕಲ್ಲಿನಿಂದ ಎಲ್ಲ ಕಡ್ದಿದ್ದಾರೆ ಒಳಗಡೆ ಎಲ್ಲನೂ. ಇಲ್ಲಿ ನೋಡ್ತಾ ಇದ್ರೆ ಕೆರೆ ಇದೆ ಪಕ್ಕ, ಕೆರೆ ಪಕ್ಕ ದೇವಸ್ಥಾನ. ನಮ್ಮೂರಲ್ಲಿ ಸೇಮ್ ಇದೇ ರೀತಿನೇ ಇರೋದು, ಕೆರೆ ಪಕ್ಕ ದೇವಸ್ಥಾನ. ತುಂಬ ಚೆನ್ನಾಗಿರುತ್ತೆ ಆ ರೀತಿ ಇದ್ದರೆ. ನಾವು ಯಾವಾಗಲಾದರೂ ಹೋದಾಗ ಆ ರೀತಿ ಕೆರೆ ನೋಡ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಕ್ಕೆ ಒಂಥರ ಏನೋ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಇರೋದು ತುಂಬ ರೇರ್ ಇರುತ್ತೆ, ಯಾಕಂದರೆ ಕೆರೆ ಪಕ್ಕನೇ ದೇವಸ್ಥಾನ ಇರೋದು ರೇರು, ಎಲ್ಲ ಹತ್ರನೂ ಇರಲ್ಲ. ಹಾಗೆ ನಮ್ಮನ್ನು ಕರೆದಿರುವಂಥ ಬ್ರದರ್ಸ್ ಬಂದುಬಿಟ್ಟು ಇವರಿಬ್ಬರು ನೋಡಿ ಇಲ್ಲಿ ನಿಂತಿದ್ದಾರಲ್ಲ. ಸೊ ಇವರಂತೂ ನಾವು ಹೋಗೋವರೆಗೂ ನಮ್ಮ ಜೊತೆಲೇ ಇದ್ದು ತುಂಬ ಚೆನ್ನಾಗಿ ನೋಡ್ಕೊಂಡು ಹಾಗೆ ಎಲ್ಲ ದೇವಸ್ಥಾನ ಎಲ್ಲ ತೋರಿಸ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ತುಂಬ ಖುಷಿ ಆಯ್ತು ಅವ್ರ ಪ್ರೀತಿಗೆ. ಆದ್ರೂ ನಮ್ಮದು ಪಾವಗಡ ತಾಲೂಕು, ಇವ್ರದ್ದು ಶಿರಾ ತಾಲೂಕು. ಇನ್ನೊಂದು ಈಗ ಅದೇ ಊರಿನವ್ರೆ ಅದೇ ತಾಲೂಕ್ನವ್ರಿಗೆ ಅಂದರೆ ಸ್ವಲ್ಪ ಪ್ರೀತಿ ಅನ್ನೋದು ಜಾಸ್ತಿ ಇರುತ್ತೆ, ಇಂಟ್ರೆಸ್ಟ್ ಅನ್ನೋದಿರುತ್ತೆ. ಆದರೆ ಇವರು ಶಿರಾ ತಾಲೂಕವ್ರು ಆಗಿದ್ರೂ ನನ್ನ ತುಂಬ ಇಷ್ಟಪಡ್ತಿದ್ದಾರೆ. ಸೊ ತುಂಬ ಚೆನ್ನಾಗಿ ನೀವು ಬರಲೇಬೇಕು ನಮ್ಮ ಊರಿಗೆ ಅಂತಂದೇಳಿ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ವಿಡಿಯೋ ನೋಡ್ತಾ ಇರ್ತೀರಾ ಬ್ರದರ್ಸು, ನಿಮ್ಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಲ್ಲಿ ದೇವ್ರ ಫೋಟೋಗಳೆಲ್ಲ ಮಾರ್ತಾಯಿದ್ರು. ಬಂದ್ಬಿಟ್ಟು ಈಗ ಇಲ್ಲಿ ಮಜ್ಜಿಗೆನೂ ಮತ್ತು ಪಾನಕ ಕೊಡ್ತಾಯಿದ್ರು ಬಂದಿರೋರಿಗೆಲ್ರಿಗೂ. ಇದು ಒಳ್ಳೆ ಕೆಲಸ, ಯಾಕಂದರೆ ಬಿಸಿಲಲ್ಲಿ ಎಲ್ಲ ಪಾಪ ದಣಿದು ಬಂದಿರ್ತಾರೆ ಅಂಥವ್ರಿಗೆ ಮಜ್ಜಿಗೆ ಪಾನಕ ಕೊಟ್ಟರೆ ಒಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ಅದೇ ಊರಿನ ಹುಡುಗರೆ ಎಲ್ಲರೂ ಈ ರೀತಿ ಕೆಲಸಗಳೆಲ್ಲ ಮಾಡ್ತಾಯಿದ್ರು. ಹಾಗೆ ನಾನು ಪಾನಕ ಕುಡಿಯೋಣ ಅಂತ ದೊಯಿಸ್ಕೊಂಡೆ. ಮಜ್ಜಿಗೆ ಕುಡಿಲಿಲ್ಲ, ಪಾನಕ ಅಂತೂ ತುಂಬ ಚೆನ್ನಾಗಿತ್ತು. ಬಂದಿರೋ ಅಂಥವ್ರು ಎಲ್ಲರೂ ಇಲ್ಲಿ ಪಾನಕ ಮಜ್ಜಿಗೆ ಎಲ್ಲ ಕುಡಿತಾ ಇದ್ರಲ್ಲ, ಹಾಗೆ ನಾನು ಹಾಕ್ಸ್ಕೊಂಡು ಒಂದು ಗ್ಲಾಸ್ ಕುಡಿಯೋಣ ಅಂತಂದು ಹೇಳ್ಬಿಟ್ಟು ಸೈಡಿಗೆ ನಿಂತ್ಕೊಂಡೆ. ಅಷ್ಟರಲ್ಲಿ ಅಣ್ಣ ಪಾಪುನ ಎತ್ಕೊಂಡಿದಾರಲ್ಲ, ಇವರು ನಮ್ಮ ಮನೆಯವರಿಗೆ ಅಂತಂದು ಹೇಳ್ಬಿಟ್ಟು ಆ ಗ್ಲಾಸ್ ತಗೊಂಡು ಬರ್ತಾವ್ರು ನೋಡಿ. ಪಾಪ ಕೈಯಲ್ಲಿ ಪಾಪು ಇದೆ, ಆದರೂ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಕವರ್ ಮಾಡ್ತಾ ಇದ್ರಲ್ಲ, ಅಣ್ಣ ಕುಡ್ದಿಲ್ಲ ಅಂತಂದು ಹೇಳ್ಬಿಟ್ಟು ಅವ್ರಿಗೆ ಮಜ್ಜಿಗೆ ಬೇಕಾ ಪಾನಕ ಬೇಕಾ ಅಂತ ಕೇಳ್ತಾ ಇದ್ರು. ಮಜ್ಜಿಗೆ ಅಂತ ಅಂದ್ರಲ್ಲ, ಮಜ್ಜಿಗೆ ಹಾಕ್ಸಿ ಕೊಡ್ತಾಯಿದ್ರು. ಸೊ ತುಂಬ ಖುಷಿ ಆಯಿತು ಅಣ್ಣನ ನೋಡಿ ವಿಡಿಯೋದಲ್ಲಿ. ಹಾಗೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಎಲ್ಲೋದ್ರೂ ನಮ್ಮ ಸಬ್ಸ್ಕ್ರೈಬರೇ, ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಅವರಿಂದನೇ ನಾವು, ಸೊ ನಿಮ್ಮಿಂದ ನಾವು ಆಗಿದ್ದಾಗ ನಾವು ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ. ನಾವೆಲ್ಲೋ ಒಂದು ಹತ್ರ ಸಿಗ್ತೀವಿ ಅಂಥ ಟೈಮಲ್ಲಿ ಅವ್ರಿಗೆ ಒಂದು 5 ನಿಮಿಷ ಟೈಮ್ ಕೊಟ್ಟು ಮಾತಾಡಿಸ್ಬೇಕು, ಅವ್ರ ಜೊತೆ ಇರಬೇಕು. ಸೊ ಅದೇ ಖುಷಿ ಅಲ್ವಾ. ಸೊ ಅವ್ರು ನೋಡೋದ್ರಿಂದನೇ ನಾವು ಈ ಮಟ್ಟಿಗೆ ಇರೋದು, ಇಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಸೊ ನಿಮ್ಮಿಂದ ನಾವು ಅಂತ ಹೇಳೋದು ತಪ್ಪೇನಿಲ್ಲ. ಹಾಗೆ ನಮ್ಮ ಮನೆಯವ್ರನ್ನ ಸ್ವಲ್ಪ ವೀಡಿಯೋ ಕವರ್ ಮಾಡೋಕ್ಕೆ ಕೂತ್ಕೊಳ್ರಿ ಅಂದರೆ ಎದ್ದೆದ್ದು ಓಡ್ ಬರ್ತಾ ಇದ್ರು. ಅದಕ್ಕೆ ಹೋಗ್ರಿ ಇನ್ನೊಂದು ಸರಿ ಕೂತ್ಕೊಳ್ರಿ ಅಂತ ಕೂರಿಸಿದ್ದೀನಿ. ಹಾಗೆ ಇವ್ರ ಬ್ರದರು ಸುಮ್ಮನೆ ಇರಲಿಲ್ಲ, ಮತ್ತೆ ಹೋಗ್ಬಿಟ್ಟು ಎಲ್ರಿಗೂ ಶಾಲು ಅಂತೆ ಹಾರಗಳಂತೆ ಎಲ್ಲ ತಂದು ನಾವು ಸನ್ಮಾನ ಮಾಡಬೇಕು ಅಂತ ಮಾಡ್ತಾವ್ರೆ. ಸೊ ನನಗೆ ಒಂಥರ ಮುಜುಗರ ಈ ರೀತಿ ಎಲ್ಲ ಇದು ಮಾಡೋದು, ಅಂದರೆ ನನಗೆ ಆಗಲ್ಲ, ಏನೋ ಗೊತ್ತಿಲ್ಲ, ಮುಂಚೆಯಿಂದ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ. ಅದರಲ್ಲಿ ಈ ರೀತಿ ಅಂದರೆ ನಮ್ಮ ಮನೆಯವ್ರು ಅದೇ ಹೇಳ್ತಾರೆ, ಏನು ಸಾಧನೆ ಮಾಡಿದ್ದಾರೆ ಅಂತ ಮಾಡ್ತೀರಾ, ಏನು ಮಾಡಬೇಡ ಬಿಡ್ರಿ ಅಂತ. ಅಂದರೆ ನಾನು ಅಲ್ಗೂ ನಮ್ಮ ಮನೆಯವ್ರಿಗೆ ಮಾಡಿ ನನಗೆ ಮಾಡಿದ್ರು ಒಂದೇ, ನಮ್ಮ ಮನೆಯವ್ರಿಗೆ ಮಾಡಿದ್ರು ಆ ಥರ ಸನ್ಮಾನ ಒಂದೇ ಅಂತ. ಅಂದರೆ ನಮ್ಮ ಮನೆಯವ್ರು ಇಲ್ಲ ಅವ್ರು ವೀಡಿಯೋಸ್ ಮಾಡೋದು, ಅವ್ರಿಗೆ ಇದು ಮಾಡಿರಿ ಅಂತಂದು ಇದು ಮಾಡ್ಕೊಂಡು ಬಂದ್ವಿ ಹೊರಗಡೆ. ಸೊ ನನಗೊಂಥರ ಅನ್ನಿಸ್ತು ಆ ರೀತಿ ಎಲ್ಲ ಇದು ಮಾಡೋದಕ್ಕೆ. ಪರವಾಗಿಲ್ಲ, ಆ ರೀತಿ ಎಲ್ಲ ಮಾಡೋ ಅವಶ್ಯಕತೆ ಏನಿರಲ್ಲ. ಸುಮ್ಮನೆ ಒಂದು ಮೆಚ್ಚುಗೆ ಸೂಚಿಸಿ ನಮ್ಮ ಜೊತೆ ಮಾತಾಡ್ಕೊಂಡು ನಮ್ಮ ಜೊತೆ ಇದ್ದರೆ ಸಾಕು ಅನ್ಸುತ್ತೆ ಅಷ್ಟೇ. ಹಾಗೆ ಇಲ್ಲಿ ಬಂದಿರೋವಂಥ ಸಿಸ್ಟರ್ಸು ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಮಾತಾಡಿಸ್ತಾವ್ರೆ. ನಾವೀಗ ಆರತಿಗಳು ಬರ್ತವೆ, ಅಂದರೆ ಆಗಲೇ ಹತ್ರ ಬರ್ತಾ ಇದ್ವು ಜ್ಯೋತಿಗಳೆಲ್ಲನೂ. ಅದಕ್ಕೆ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡೋಣ, ಅಂದರೆ ನಿಮಗೂ ತೋರಿಸ್ಬೇಕಲ್ಲ ಯಾವ ರೀತಿ ಏನು ಅಂತಂದು. ಹಾಗೆ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಸ್ವಲ್ಪ ಆ ಕಡೆ ಎಲ್ಲ ಕವರ್ ಮಾಡ್ಕೊಂಡು ಬಂದಿದ್ರು ವಿಡಿಯೋ. ಈಗ ಅದೇ ವೆಯ್ಟ್ ಮಾಡ್ತಾ ಇದೀವಿ. ಜನ ಅಂತೂ ಫುಲ್ಲು ಕ್ರೌಡ್ ಆಗೋಯ್ತು ಇಲ್ಲಿ ಬರೋಷ್ಟರಲ್ಲಿ. ಯಾಕಂದರೆ ಆರತಿಗಳು ಬರಬೇಕಾದ್ರೆ ಹಂಗೇನೆ, ಆರತಿಗಳು ಹಿಂದೆ ಇರ್ತಾವಲ್ಲ, ಮುಂದೆ ಜನ ಎಲ್ಲ ಗಂಡು ಮಕ್ಕಳೆಲ್ಲ ಕುಣಿತಾ ಅವನ್ನ ವೆಲ್ಕಮ್ ಮಾಡ್ಕೊಳ್ಳೋದು ದೇವಸ್ಥಾನ ಹತ್ರ ಬರ್ಮಾಡ್ಕೊತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ನನ್ನ ಬಂದು ಮಾತಾಡಿಸ್ತಾ ಇದ್ರು. ಸೊ ತುಂಬ ಖುಷಿ ಆಯಿತು ನಿಮ್ಮೆಲ್ಲರೂ ಮಾತಾಡಿಸಿ ನಿಮ್ಮ ಜೊತೆ ಇದ್ದಿದ್ದು. ಸಂಜೆವರೆಗೂ ಇದ್ವಿ ನಾವು. ಇಲ್ಲಿಂದ ಒಂದು 45 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಗೆ. ಇನ್ನೇನು ಒಂದು 6 ಗಂಟೆವರೆಗೂ ಇಲ್ಲೇ ಇದ್ವಿ. 6 ಗಂಟೆ ಮೇಲೆ ಹೊರಡೋಣ ಅಂತಂದು ಅಂದ್ಕೊಂಡ್ವಿ. ಯಾಕಂದರೆ ಕತ್ಲೆ ಆಗೋಗುತ್ತೆ, ಅದು ಸ್ಯಾರಿ ಬೇರೆ ಹಾಕ್ಕೊಂಡಿದ್ದೀನಿ, ಸೈಡಿಗೆ ಕೂತ್ಕೊಳ್ಳೋಕೆ ಸ್ವಲ್ಪ ಭಯ ಅನಿಸುತ್ತೆ. ಗಾಡೀಲಿ ಬಿದ್ದಾಗಿಂದ ಏನೋ ಗಾಡಿ ಹತ್ತಕ್ಕೆ ಸ್ವಲ್ಪ ಭಯ ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ. ಇಲ್ಲಿ ನೋಡ್ತಾ ಇರ್ಬೋದು ಆರತಿಗಳಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಾನು ಈ ರೀತಿ ನಮ್ಮೂರಲ್ಲಿ ನೆಕ್ಸ್ಟ್ ಇಯರ್ ಜಾತ್ರೆ ಮಾಡ್ತೀವಿ. ಸೊ ಅವಾಗ ಈ ರೀತಿ ಡೆಕೋರೇಷನ್ ಮಾಡೋದನ್ನ ಕರ್ಕೊಬಂದು ಮಾಡಿಸ್ಬೇಕು. ಯಾಕಂದರೆ ಇದನ್ನು ಸ್ಟಾರ್ಟಿಂಗಿಂದ ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಎಲ್ಲೂ ನೋಡೂ ಇಲ್ಲ. ಈ ರೀತಿ ಪ್ರಿಪೇರ್ ಮಾಡೋರನ್ನ ರೆಡಿ ಮಾಡೋರನ್ನ ಕರ್ಕೊಂಡು ಬಂದು ಒಂದು ಸಾರಿ ನಿಜವಾಗ್ಲೂ
ಮಾಡಿಸ್ಲೇಬೇಕು. ಅದು ನೋಡ್ಕೊಂಡ್ರೆ ಮತ್ತೆ ವರ್ಷ ವರ್ಷ ನಾನು ರೆಡಿ ಮಾಡ್ತೀನಿ ಆ ರೀತಿ. ನನಗೆ ತುಂಬ ಇಷ್ಟ ಮನೆ ಆಗಿರ್ಬೋದು, ಈ ರೀತಿ ದೇವ್ರಿಗೆ ಅಲಂಕಾರ ಮಾಡ್ಕೊಂಡು ಡೆಕೋರೇಷನ್ ಮಾಡೋದಾಗಿರ್ಬೋದು, ಈ ರೀತಿ ಅಂದರೆ ತುಂಬ ಇಷ್ಟಪಡ್ತೀನಿ ನಾನು. ಒಂದಕ್ಕಿಂತಲೂ ಒಂದು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇವರು, ಪೇಷನ್ಸ್ ತೊಗೊಂಡು ಇಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರಲ್ಲ, ತುಂಬ ಖುಷಿ ಆಯಿತು ನನಗೆ. ನಿಮಗೂ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಆರತಿಗಳ ಬಗ್ಗೆ ಆಗಿರ್ಬೋದು, ಇವ್ರ ಊರಿನ ಜಾತ್ರೆ ಬಗ್ಗೆ ಆಗಿರ್ಬೋದು. ಸೊ ನೋಡಿ, ಎಷ್ಟೊಂದು ಜನ ಇಲ್ಲಿಂದ ಅಲ್ಲಿಗೆ ನೋಡಿದ್ರೂ ಜನನೇ ಕಡಿಮೆ ಆಗ್ತಿಲ್ಲ. ಇನ್ನು ನಾವು ಫುಲ್ ಹಿಂದೆ ಹೊರಟೋದ್ವಿ. ನಮ್ಮ ಮನೆಯವ್ರು ಮಾತ್ರ ಮಧ್ಯೆ ಬಂದುಬಿಟ್ಟು ವೀಡಿಯೋ ಕವರ್ ಮಾಡ್ತಾವ್ರೆ ನಿಂತ್ಕೊಂಡು. ನಾವು ಫುಲ್ ಲಾಸ್ಟಲ್ಲಿ ನಿಂತಿದ್ದೀವಿ. ಅದಾದಮೇಲೆ ಈಗ ಬಂದಿರೋ ಅಂಥ ಜನಕ್ಕೆ, ಊರಿನ ಜನಕ್ಕಾಗಿರ್ಬೋದು, ರಿಲೇಷನ್ಸ್ಗಾಗಿರ್ಬೋದು, ಅಕ್ಕಪಕ್ಕ ಊರಿನವ್ರಿಗೆ ಎಲ್ರಿಗೂ ಊಟ ಕೊಡ್ತಾವ್ರೆ. 2 ದಿನದಿಂದ ಊಟ ಕೊಡ್ತಾನೆ ಇದ್ದಾರಂತೆ. ಸೊ ಇದೊಂದು ತುಂಬ ಖುಷಿ ಆಯಿತು ನನಗೆ. ಹಾಗೆ ಇಲ್ಲಿ ತಂದಿರೋ ಅಂಥ ಆರತಿಗಳ ದೇವ್ರ ಸುತ್ತು 3 ರೌಂಡ್ ಸುತ್ತಬಿಟ್ಟು ದೇವ್ರಿಗೆ ಒಪ್ಪಿಸ್ಬೇಕಲ್ಲ, ಅದಕ್ಕೆ ಈ ರೀತಿ ಸುತ್ತಾಯಿದ್ರು. ನಾವು ಆ ಕಡೆ ಊಟಕ್ಕೆ ಅಂತ ಈಗ ಹೊರಡ್ತಾ ಇದ್ದೀವಿ. ಊಟ ಮುಗಿಸ್ಕೊಂಡು ಮತ್ತೆ ನಾವು ಊರ ಕಡೆ ಹೊರಡಬೇಕು. ಸಂಜೆ ಆಗಲೇ 6 ಗಂಟೆ ಆಗ್ತಾಯಿದೆ. ಇನ್ನು ಕತ್ಲೆ ಆಗೋದ್ರೆ ನೈಟ್ ಹೇಳಿದ್ನಲ್ಲ, ನಾನು ಸ್ಯಾರಿ ಬೇರೆ ಹಾಕ್ಕೊಂಡಿದ್ದೀನಿ. ಸೈಡ್ ಕೂತ್ಕೊಂಡ್ರೆ ಸ್ವಲ್ಪ ಭಯ ಜಾಸ್ತಿ ನನಗೆ ಬಿದ್ದಾಗಿಂದ, ಅದಕ್ಕೆ. ಸೊ ಇಲ್ಲಿ ನಮ್ಮ ಜೊತೆ ಸಿಸ್ಟರು ಶಿವಮ್ಮ ಅವರು ಅಷ್ಟೇ ನನ್ನ ಜೊತೆ ಹೋಗೋವರೆಗೂ ನಮ್ಮ ಜೊತೆನೇ ಇದ್ದರು. ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ರು ನಮ್ಮ ಜೊತೆ. ಈಗ ಊಟ ಮುಗಿಸ್ಬಿಟ್ಟು ಆ ಸಿಸ್ಟರ್ ಅವ್ರ ಮನೆಗೆ ಹೋಗ್ಬಿಟ್ಟು ಅರಶಿನ ಕುಂಕುಮ ತೊಗೊಂಡು ಮನೆಗೆ ಹೊರಟ್ವಿ. ಈ ರೀತಿ ಇತ್ತು ಇವತ್ತಿನ ವೀಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು.